ಬೆಳಗಾವಿಯಿಂದ ಒಂದು ಬ್ರೇಕಿಂಗ್ ಸುದ್ದಿ ಬರ್ತಾ ಇದೆ. ಅಕ್ರಮವಾಗಿ ಗೋ ಸಾಗಣೆ ಮಾಡ್ತಿದ್ದವರನ್ನ ಹಿಡಿದು ಹಿಗ್ಗಾಮುಗ್ಗಾ ಥಳಿಸಲಾಗಿದೆ. ಬೆಳಗಾವಿಯಲ್ಲಿ ಗುಂಪು ದಾಳಿ, ನೈತಿಕ ಪೊಲೀಸ್ಗಿರಿ ನಡೆದಿರುವಂತಹ ಪ್ರಕರಣ. ಅಕ್ರಮವಾಗಿ ಗೋ ಸಾಗಣೆ ಮಾಡ್ತಿದ್ದವರ ಮೇಲೆ ಹಲ್ಲೆಯನ್ನ ನಡೆಸಲಾಗಿದೆ. ಹೆಚ್ಚು ಹಿಂದೂಪರ ಕಾರ್ಯಕರ್ತರಿಂದ ಈ ರೀತಿಯಾಗಿ ಗುಂಪು ದಾಳಿಯನ್ನು ನಡೆಸಲಾಗಿದೆ. ಬೆಳಗಾವಿಯ ಸುವರ್ಣಸೌಧದ ಮುಂದೆಯೇ ಈ ರೀತಿಯ ಘಟನೆಯಾಗಿದೆ. ಪರಿಸ್ಥಿತಿ ನಿಭಾಯಿಸಲು ಪೊಲೀಸರಂತೂ ಹರಸಾಹಸವನ್ನೇ ಪಡಬೇಕಾಯಿತು. ಸ್ಥಳಕ್ಕೆ ಬೆಳಗಾವಿಯ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಕೂಡ ದೌಡಾಯಿಸಿದ್ದಾರೆ. ಚಾಲಕ ಕ್ಲೀನರ್ಗೆ ತೀವ್ರವಾಗಿ ಗಾಯವಾಗಿದೆ. ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡುವ ಕೆಲಸವೂ ಕೂಡ ಆಗಿದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿಲೀಪ್ ಕುರುಂದುವಾಡೆ. ದಿಲೀಪ್, ಬೆಳಗಾವಿಯಲ್ಲಿ ಹಿಂದೂ ಕಾರ್ಯಕರ್ತರಿಂದ ಲಾರಿ ಚಾಲಕನ ಮೇಲೆ ಹಲ್ಲೆ ಆಗಿದೆ. ಸೊ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿರಲಿಲ್ವಾ ಈ ರೀತಿ ಅಕ್ರಮ ಗೋ ಸಾಗಾಟ ಆಗ್ತಾ ಇದೆ ಅನ್ನುವಂತ ಹಿನ್ನೆಲೆಯಲ್ಲಿ ಏಕಾಏಕಿ ಇವರೇ ನೈತಿಕ ಪೊಲೀಸ್ಗಿರಿ ಮೆರೆದಿರುವುದಾ? ಹೌದು ದಿವ್ಯ, ಏನಂತಂದ್ರೆ ಇದೊಂದು ಬಹಳಷ್ಟು ಘಟನೆ ಆಗಿರುವಂತದ್ದು. ಬೆಳಗಾವಿಯ ಸುವರ್ಣಸೌಧ ಮುಂದ್ಗಡೆ ಏನು NH ರಸ್ತೆ ರಾಷ್ಟ್ರೀಯ ಹೆದ್ದಾರಿ 4 ಕಡೆ ಘಟನೆ ನಡೆದಿದೆ. ಈ ವಿಚಾರವಾಗಿ ಅಕ್ರಮ ಗೋ ಸಾಗಾಟ ಮಾಡುತ್ತಿದ್ದ ವ್ಯಕ್ತಿ ಮನಸೂಚನೆ ತಳಿಸಲಾಗಿದೆ. ಹಿರೇಬಾಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ಆಗಿರುವಂತದ್ದು. ಮತ್ತೆ 50ಕ್ಕೂ ಹೆಚ್ಚು ಅಧಿಕ ಹಿಂದೂ ಕಾರ್ಯಕರ್ತರಿಂದ ಈ ಘಟನೆ ಆಗಿರುವಂತದ್ದು. ಮತ್ತೆ ಮಹಾರಾಷ್ಟ್ರ ಕಡೆಯಿಂದ ಹುಬ್ಬಳ್ಳಿ ಕಡೆ ಹೊರಟಿದಂತ ಲಾರಿಯ ಏನು ಡ್ರೈವರ್ ಇದ್ರೆ ಆ ಡ್ರೈವರ್ ಥಳಿಸಲಾಗಿದೆ. ಬಹಳಷ್ಟು ಗಂಭೀರ ಗಾಯಗಳಾಗಿದೆ. ಇಲ್ಲಿ ಬೆಳಗಾವಿಯ ಏನು ಸರ್ಕಾರಿ ಆಸ್ಪತ್ರೆ ಇದೆ, ಏನು ಆ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಅನ್ನು ಕೊಡ್ತಾರೆ. ಮತ್ತೆ ಸ್ಥಳಕ್ಕೆ ಪೊಲೀಸರು ಆಗಮಿಸಿದ್ದಾರೆ. ಆದ್ರೆ ಅಷ್ಟೊತ್ತಿಗೆ ಆಗ್ಲೇ ಸುಮಾರು ಒಂದು 15-20 ನಿಮಿಷಗಳ ಕಾಲ ಒಂದು ಗಲಾಟೆ ಆಗಿರುವಂತದ್ದು. ಮತ್ತೆ ಡ್ರೈವರ್ ಮತ್ತು ಸ್ಥಳೀಯ ಯುವಕರ ಮಧ್ಯೆ ವಾಗ್ವಾದ ಆಗಿರುವಂತದ್ದು. ದಿವ್ಯ, ಈಗ ಎಲ್ಲಾ ವಿಚಾರಗಳನ್ನ ಏನು ರೋಹನ್ ಜಗದೀಶ್ ಏನಿದ್ದಾರೆ ಅವರು ಸ್ಥಳಕ್ಕೆ ಬಂದಿದ್ದಾರೆ. ಅವ್ರು ಬಂದು ಈ ಒಂದು ವಿಚಾರವನ್ನ ತಿಳಿಗೊಳಿಸಿದ್ದಾರೆ. ಮತ್ತೆ ಈಗ ಸಂಚಾರ ಕೂಡ ಸುಗಮ ಇದೆ. ಈ ಒಂದು ಘಟನೆಯಿಂದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಒಂದು ಸ್ವಲ್ಪ ಸಂಚಾರ ಕೂಡ ಏನಂತಾರೆ ಅಚ್ಚೆ ಆಗಿತ್ತು. ಈಗ ಸಂಚಾರ ಕೂಡ ಸುಗಮ ಆಗಿರುವಂತದ್ದು. ದಿವ್ಯ, ಯಾರ ವಿರುದ್ಧ ಕೇಸ್ ದಾಖಲು ಮಾಡಿದ್ದಾರೆ, ಏನಂತ ಕೇಸ್ ದಾಖಲು ಮಾಡಿದ್ದಾರೆ ದಿಲೀಪ್? ಈಗಾಗಲೇ ಒಂದಿಷ್ಟು ಜನರನ್ನ ವಶಕ್ಕೆ ತಗೊಂಡಿದ್ದಾರೆ. ಮತ್ತೆ ಅವರನ್ನ ಸರ್ಕಾರಿ ಆಸ್ಪತ್ರೆ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ಅವರಿಗೆ ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಅವರ ಸ್ಥಿತಿ ಗಂಭೀರವಾಗಿರುತ್ತೆ. ಮತ್ತೆ ಹುಬ್ಬಳ್ಳಿ ಕಡೆ ಹೋಗ್ತಾ ಇರತಕ್ಕಂಥ ಲಾರಿಯನ್ನ ವಶಕ್ಕೆ ಪಡೆದರೆ. ಮತ್ತೆ 11 ಗೋವುಗಳನ್ನು ಕೂಡ ಅದರಲ್ಲಿ ಇತ್ತು. ಅದೆಲ್ಲವನ್ನು ಕೂಡ ಒಂದು ಇರ್ತಕ್ಕಂಥ ಏನು ವೆಟರ್ನರಿ ಡಿಪಾರ್ಟ್ಮೆಂಟ್ ಕಳಿಸಿ ಅವರಿಗೆ ಚಿಕಿತ್ಸೆಯನ್ನು ಕೂಡ ಗೋವುಗಳಿಗೂ ಕೂಡ ಮೇವುಗಳು ಹಾಕೋ ವ್ಯವಸ್ಥೆ ಮಾಡ್ತಾ ಇರುವಂತದ್ದು. ಓಕೆ ದಿಲೀಪ್, ನಿಮ್ಮ ಜೊತೆಗೆ ಡಿಸಿಪಿ ರೋಹನ್ ಜಗದೀಶ್ ಅವರು ಇದ್ದಾರೆ ಅನ್ನೋ ಮಾಹಿತಿ ಕೊಡಬಹುದಾ? ಅವ್ರ ಜೊತೆ ನಮ್ ಜೊತೆ ರೋಹನ್ ಜಗದೀಶ್ ಸರ್ ಇದ್ದಾರೆ, ಮಾತಾಡ್ತಾರೆ. ಅವ್ರ ಹತ್ರ ಕೊಡ್ತೀನಿ. ಸರ್ ನಮಸ್ತೆ. ಸರ್ ನಮಸ್ತೆ. ನಮಸ್ತೆ ಸರ್, ಇದು ಎಷ್ಟೊತ್ತಿಗೆ ಆಯ್ತು ಸರ್? ನಿಮಗೆ ಯಾವಾಗ ಇನ್ಫಾರ್ಮೇಶನ್ ಸಿಕ್ತು ಈ ವಿಷಯವಾಗಿ? ನಮಗೆ ನಮ್ಮ ಹೈವೇ ಪೆಟ್ರೋಲ್ ಮೊಬೈಲ್ ಪೆಟ್ರೋಲಿಂಗ್ ಅಲ್ಲಿ ಇದ್ದಾಗ ಹೈವೇ ಪೆಟ್ರೋಲ್ ಮೊಬೈಲ್ ಅವರು ಅಟೆಂಡ್ ಮಾಡಿರ್ತಾರೆ. ದಾರಿಯಲ್ಲಿ ಅವ್ರಿಗೆ ಕಾಣಿಸಿರುತ್ತೆ. ಕಾಣಿಸಿದ ತಕ್ಷಣ ಕಂಟ್ರೋಲ್ ರೂಮ್ಗೆ ಮಾಹಿತಿ ಕೊಟ್ಟು ನಮ್ಗೆಲ್ಲರೂ ಮಾಹಿತಿ ಕೊಡ್ತಾರೆ. ಸೊ ನಾವೆಲ್ಲ ಅಧಿಕಾರಿ ಮತ್ತೆ ಸಿಬ್ಬಂದಿಗಳು ನಮ್ಮ ಸ್ಟ್ರೈಕಿಂಗ್ ಪಾರ್ಟಿಗಳನ್ನ ಕರ್ಕೊಂಡು ಸ್ಪಾಟಿಗೆ ಬರ್ತೀವಿ. ಬೈ ಅರೌಂಡ್ 7:30 to 7:30 ಅಷ್ಟೊತ್ತಿಗೆ ನಮ್ಮವರೆಲ್ಲ ಇಲ್ಲಿ ಇರ್ತಾರೆ. ಬಟ್ ಇಷ್ಟೊಂದು ಜನ ಏಕಾಏಕಿಯಾಗಿ 40-50 ಜನ ಬರ್ಲಿಕ್ಕೆ ಹೇಗ್ ಸಾಧ್ಯ ಸರ್? ಯಾಕೆ ಹಿಂಗಾಗ್ತಿದೆ? ಇಲ್ಲ, ನಾನು ಇವಾಗ ತನಿಖೆ ಮಾಡಿ ನಿಮ್ಗೆ ಆ ಇನ್ಫಾರ್ಮೇಶನ್ ಎಲ್ಲ ಕೊಡ್ಬಲ್ಲೆ. ಬಟ್ ಪ್ರಸ್ತುತ ನಾವು ಲಾ ಅಂಡ್ ಆರ್ಡರ್ ಸಿಚುವೇಶನ್ ಎಲ್ಲ ರೀತಿ ಕಂಟ್ರೋಲ್ ಮಾಡಿದೀವಿ. ಮತ್ತೆ ಯಾರ್ಯಾರು ಈ ಇದರಲ್ಲಿ ಭಾಗಿಯಾಗಿದಾರೋ ಅವ್ರ ಮೇಲೆ ನಾವು ಕಾನೂನು ರೀತಿ ಕ್ರಮ ಜರುಗಿಸ್ತೀವಿ. ಸೊ ಈಗ ಸಿಚುವೇಶನ್ ಕಂಟ್ರೋಲಿಗೆ ಬಂದಿದೆ ಅಂತೀರಾ? 100%. ಓಕೆ, ಗಾಯಾಳುಗಳ ಪರಿಸ್ಥಿತಿ ಸರ್? ಅವರಿಗೆ ಆಲ್ರೆಡಿ ನಾವು ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದೀವಿ. ಇಂಜುರಿ ಸೂಪರ್ಫಿಷಿಯಲ್ ಇಂಜುರೀಸ್ ಆದಂಗೆ ಕಾಣುತ್ತೆ. ಸೊ ಹಾಸ್ಪಿಟಲ್ಗೆ ವಿಸಿಟ್ ಮಾಡಿದಾಗ ಎಕ್ಸಾಕ್ಟ್ ನೇಚರ್ ಆಫ್ ಇಂಜುರೀಸ್ ಗೊತ್ತಾಗುತ್ತೆ. ಬಟ್ ವಿ ಸ್ಪೋಕನ್ ಟು ಯಾರಿಗೆ ಇಂಜೂರ್ ಆಗಿದೆ ಅವ್ರ ಜೊತೆ ಮಾತಾಡಿದಾಗ ದೇ ವರ್ ಫಿಟ್ ಅಂಡ್ ಫೈನ್ ಟು ಟಾಕ್. ಸೊ ಅದು ನಾವು ಸ್ಟೇಟ್ಮೆಂಟ್ ತಗೊಂಡು FIR ಹಾಕೊಂತೀವಿ. ಓಕೆ, ಸೊ ಈಗ ಯಾರನ್ನಾದ್ರೂ ವಶಕ್ಕೆ ಪಡ್ಕೊಂಡಿದ್ದೀರಾ? ಕೇಸ್ ಏನಂತ ದಾಖಲಾಗ್ತಾ ಇದೆ? ನಾವು 4 ತಂಡನ ರಚನೆ ಮಾಡಿದೀವಿ, ಅರೆಸ್ಟ್ ಮಾಡ್ತಾ ಇದೀವಿ. ರೈಟ್ ಸರ್. ಜಗದೀಶ್ ಶೆಟ್ಟರ್ ಅವರು ನಿಮ್ ಜೊತೆಗೆ ಮಾತನಾಡಿದ್ರು ಅಂತ ಕೇಳ್ಪಟ್ಟೆ. ಅವರನ್ನು ಸಹ ದಾರಿಯಲ್ಲಿ ಹೋಗ್ತಿರೋವಾಗ ಸ್ಪಾಟಿಗೆ ಬಂದ್ರು. ಆ ಟೈಮಲ್ಲಿ ನಾನು ಸಹ ಇಲ್ಲ ಇದೆ. ಆ ಟೈಮಲ್ಲಿ ಮಾತಾಡಿದ್ವಿ. ಸೊ ಮಾತಾಡಿದಾಗ ಅವರು ಕ್ರಮ ಜರುಗಿಸ್ಬೇಕು ಅಂತ ಹೇಳಿದ್ರು ಕಾನೂನಲ್ಲಿ. ಸೊ ನಾವು ಅದೇ ರೀತಿ ಹೇಳಿದ್ವಿ. ನಾವು ಕಾನೂನು ಯಾರು ಕೈಗೆ ತಗೊಂತಾರೋ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಜರುಗಿಸ್ತೀವಿ ಅಂತ ಹೇಳಿದ್ವಿ. ಎಕ್ಸಾಕ್ಟ್ಲಿ ಸರ್. ಅಕ್ರಮವಾಗಿ ಗೋ ಸಾಗಾಟ ಮಾಡೋದು ಎಷ್ಟು ತಪ್ಪೋ, ನೈತಿಕ ಪೊಲೀಸ್ಗಿರಿ ಮೆರೆಯೋದು ಕೂಡ ಅಷ್ಟೇ ತಪ್ಪು.